ಲಿನೇಜ್ ಪವರ್ ಪ್ರೈವೇಟ್ ಲಿಮಿಟೆಡ್ನ ಅತ್ಯಾಧುನಿಕ ಬಿಇಎಸ್ಎಸ್ ಉತ್ಪಾದನಾ ಘಟಕವನ್ನು ಬೆಂಗಳೂರು ಹೊರವಲಯದ ಬಿಡದಿಯಲ್ಲಿಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ವೇಳೆ ರಾಜ್ಯದ ಇಂಧನ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. And you can add on more, sir. Increase the capacity. ಬಳಿಕ ಪ್ರಹ್ಲಾದ್ ಜೋಶಿ, ನವೀಕರಿಸಬಹುದಾದ ಇಂಧನ ಶಕ್ತಿ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ನೀಡಿದೆ. 2030ರ ವೇಳೆಗೆ 500 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದ ಗುರಿ ತಲುಪುವ ಮಹತ್ವದ ಹೆಜ್ಜೆ ಇಡಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ವಾರ್ಷಿಕವಾಗಿ 5 ಗಿಗಾವ್ಯಾಟ್ ಸಾಮರ್ಥ್ಯದೊಂದಿಗೆ 2.5 ಮೆಗಾವ್ಯಾಟ್ ವಿದ್ಯುತ್ ಪರಿವರ್ತನಾ ವ್ಯವಸ್ಥೆಯ ಜೊತೆಗೆ ಯುಟಿಲಿಟಿ ಸ್ಕೇಲ್ನ 5 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಹೊಸ ಘಟಕ ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. But today I can say after the third change of internet, BESS will be the biggest change in the energy sector. That is the biggest change. So that's why I said I am very happy to be here. This is not just a opening or the launch of the factory. It is a launch of promise. What is the launch of promise? Launch of promise of clean energy. And third launch of promise is India's leadership in the global energy storage market. We talk of 500 gigawatt. We all know India has set a target of goal of 500 gigawatt by 2030. And all the states, including Karnataka has done very well as far as energy sector is concerned, renewable energy sector is concerned. And we talk of 500 gigawatt of non-fossil fuel by 2030. ಈ 500 ಗಿಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅನ್ನುವಂತಹ ಗುರಿ ಇಟ್ಟುಕೊಂಡಾಗ ಯಾವಾಗ ಗಾಳಿ ಇರೋದಿಲ್ಲ ಮತ್ತು ಯಾವಾಗ ಸೂರ್ಯನ ಬೆಳಕು ಇರೋದಿಲ್ಲ ಆವಾಗ ನೀಡ್ ಆಫ್ ಎನರ್ಜಿ ವಿಲ್ ಬಿ ಮೋರ್. ಆ ನೀಡ್ ಆಫ್ ಎನರ್ಜಿ ಅಂಡ್ ಗ್ರಿಡ್ ಸ್ಟೆಬಿಲಿಟಿ is the major thing in today's energy sector.